ಕೋಲಾರದ ಆದಿತ್ಯ ಮಹೀಂದ್ರ ಶೋರೂಂನಲ್ಲಿ ಐಎಫ್ಎಸ್ ಸಾಧಕ ಅನೂಪ್ ರೆಡ್ಡಿಗೆ ಸನ್ಮಾನ. ಕೋಲಾರ ಭಾರತೀಯ ಅರಣ್ಯ ಸೇವೆ ಐಎಫ್ಎಸ್ ಪರೀಕ್ಷೆಯಲ್ಲಿ ದೇಶಕ್ಕೆ 6ನೇ ರ್ಯಾಂಕ್ ಪಡೆದು ಸಾಧನೆ ಮಾಡಿರುವ ಕೋಲಾರದ ಅನೂಪ್ ರೆಡ್ಡಿ ಅವರನ್ನು ಇಲ್ಲಿನ ಪ್ರಸಿದ್ಧ ಆದಿತ್ಯ ಮಹೀಂದ್ರ ಶೋರೂಂ ವತಿಯಿಂದ ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಕೋಲಾರದ ಆದಿತ್ಯ ಮಹೀಂದ್ರ ಶೋರೂಂನ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಈ ಕಾರ್ಯಕ್ರಮದಲ್ಲಿ ಶೋರೂಂನ ವ್ಯವಸ್ಥಾಪಕ ನಿರ್ದೇಶಕರು ಹಾಗೂ ಹೆಸರಾಂತ ಸಮಾಜ ಸೇವಕರಾದ ಎಚ್. ನಾರಾಯಣಸ್ವಾಮಿ ಮತ್ತು ಅವರ ಕುಟುಂಬದವರು ಸಾಧಕ ಅನೂಪ್ ರೆಡ್ಡಿ ಹಾಗೂ ಅವರ ಪೋಷಕರನ್ನು ಗೌರವಿಸಿದರು. ಪರಿಶ್ರಮಕ್ಕೆ ಸಂದ ಫಲ. ಆದಿತ್ಯ ಮಹೀಂದ್ರ ಶೋರೂಂನಲ್ಲಿ ಸೇಲ್ಸ್ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಆಂಜನೇಯ ರೆಡ್ಡಿ ಮತ್ತು ಶೋಭಾ ದಂಪತಿಯ ಪುತ್ರನೇ ಈ ಸಾಧಕ ಅನೂಪ್ ರೆಡ್ಡಿ. ಮಗನ ಈ ಐತಿಹಾಸಿಕ ಸಾಧನೆಗೆ ತಂದೆಯ ಪ್ರೋತ್ಸಾಹ, ಪರಿಶ್ರಮ ಹಾಗೂ ಅನೂಪ್ ಅವರ ದೃಢ ಸಂಕಲ್ಪವೇ ಕಾರಣ ಎಂದು ಕಾರ್ಯಕ್ರಮದಲ್ಲಿ ಶ್ಲಾಘಿಸಲಾಯಿತು. ಸಂಸ್ಥೆಯಲ್ಲಿ ಕೆಲಸ ಮಾಡುವ ಸಿಬ್ಬಂದಿಯ ಮಗ ದೇಶ ಮಟ್ಟದಲ್ಲಿ ಇಂತಹ ಉನ್ನತ ಸ್ಥಾನ ಪಡೆದಿರುವುದು ಶೋರೂಂ ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿಗೆ ಹೆಮ್ಮೆಯ ವಿಷಯವಾಗಿದೆ ಎಂದು ಸಂತೋಷ ವ್ಯಕ್ತಪಡಿಸಲಾಯಿತು. ಎಚ್. ನಾರಾಯಣಸ್ವಾಮಿ, ಮಾಲೀಕರು, ಆದಿತ್ಯ ಮಹೀಂದ್ರ ಶೋರೂಂ ಅವರ ಮಾತು: ನಮ್ಮ ಶೋರೂಂನ ಸಿಬ್ಬಂದಿಯಾದ ಆಂಜನೇಯ ರೆಡ್ಡಿ ಅವರ ಪುತ್ರ ಅನೂಪ್ ದೇಶದಲ್ಲೇ 6ನೇ ರ್ಯಾಂಕ್ ಪಡೆದಿರುವುದು ನಮಗೆಲ್ಲರಿಗೂ ಅತ್ಯಂತ ಸಂತೋಷ ತಂದಿದೆ. ಭಗವಂತನ ಆಶೀರ್ವಾದ ಸದಾ ಇವರ ಮೇಲಿರಲಿ. ಮುಂಬರುವ ದಿನಗಳಲ್ಲಿ ಇವರಿಂದ ಸಮಾಜಕ್ಕೆ ಮತ್ತು ಜನಸಾಮಾನ್ಯರಿಗೆ ಮತ್ತಷ್ಟು ಉತ್ತಮ ಸೇವೆ ಸಿಗುವಂತಾಗಲಿ. ಮಾರ್ಗದರ್ಶನ ನೀಡಿದ ಸಾಧಕ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಸೇಲ್ಸ್ ಮ್ಯಾನೇಜರ್ ಆಂಜನೇಯ ರೆಡ್ಡಿ ಮತ್ತು ಐಎಫ್ಎಸ್ ಸಾಧಕ ಅನೂಪ್ ರೆಡ್ಡಿ ಅವರು ತಮ್ಮ ಯಶಸ್ಸಿನ ಹಾದಿ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧರಾಗುವ ಕುರಿತು ಉಪಯುಕ್ತ ಸಲಹೆಗಳನ್ನು ಹಂಚಿಕೊಂಡರು. ಶೋರೂಂ ಮಾಲೀಕರಾದ ಎಚ್. ನಾರಾಯಣಸ್ವಾಮಿ ಅವರು ಕೂಡ ಯುವಕರಿಗೆ ಮಾರ್ಗದರ್ಶನ ನೀಡಿ ಶುಭ ಹಾರೈಸಿದರು. ಕಾರ್ಯಕ್ರಮದಲ್ಲಿ ನಾರಾಯಣಸ್ವಾಮಿ ಅವರ ಕುಟುಂಬದ ಸದಸ್ಯರು, ಶೋರೂಂನ ಸಿಬ್ಬಂದಿ ವರ್ಗ ಹಾಗೂ ಗಣ್ಯರು ಉಪಸ್ಥಿತರಿದ್ದರು. ಎಲ್ರಿಗೂ ನಮಸ್ಕಾರ. ನಾನು ಶ್ರೀ ಆದಿತ್ಯ ಟ್ರ್ಯಾಕ್ಟರ್ ಶೋರೂಮ್ ಕೋಲಾರಲ್ಲಿ ಸೇಲ್ಸ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಸುಮಾರು ಒಂದು 6-7ನೇ ವರ್ಷದಲ್ಲಿದ್ದೀನಿ. ಮಗ ಈ ಥರ ಉನ್ನತ ಹುದ್ದೆ ಪರೀಕ್ಷೆ ಪಾಸ್ ಮಾಡಿ ಅವರು ಮಾಡಿರೋದಕ್ಕೆ ತುಂಬ ನನಗೆ ಸಂತೋಷ ಆಗಿದೆ. ಇದಕ್ಕೆ ಉತ್ತೇಜನ ನೀಡಿದ ನಮ್ಮ ಮಾಲೀಕರಾಗ್ಬೋದು, ಅವ್ರ ಕುಟುಂಬದವರಾಗ್ಬೋದು, ನಮ್ಮ ಸಂಸ್ಥೆಯವರಾಗ್ಬೋದು, ಗುರು ಹಿರಿಯರು, ಇವರೆಲ್ಲರ ಆಶೀರ್ವಾದದಿಂದ, ಅವನ ಕಠಿಣ ಪರಿಶ್ರಮದಿಂದ ಉನ್ನತ ಹುದ್ದೆಗೆ ಹೋಗೋದಕ್ಕೆ ತುಂಬಾ ಕಷ್ಟಪಟ್ಟಿದ್ದಾನೆ, ಮಾಡಿದ್ದಾನೆ. ಅವ್ನಿಗೆ ದೇವರು ಒಳ್ಳೇದು ಮಾಡಲಿ, ಫ್ಯೂಚರಲ್ಲಿ ಅವರು ಇನ್ನೂ ಚೆನ್ನಾಗಾಗಲಿ ಅಂತ ನಾನು ಬಯಸ್ತೀನಿ. ಸರ್, ಕೋಲಾರ ಆದಿತ್ಯ ಮಹೇಂದ್ರ ಶೋರೂಮಲ್ಲಿ ತಾವು ಕೆಲಸ ಸುಮಾರು ಈಗಾಗಲೇ 15 ವರ್ಷ ಕೆಲಸ ಮಾಡಿ ಒಂದು ಈ ಸಮಾಜದಲ್ಲಿ ಸಮಾಜ ಸೇವೆ ಯಾವ ರೀತಿ ಎಲ್ಲ ಕುಟುಂಬಗಳ ಒಂದು ಉನ್ನತ ಸ್ಥಾನ ಬರಬೇಕು ಅಂತ ಈ ಒಂದು ಮಾಲೀಕರ ಒಂದು ನಾನ್ಸನ್ ಅವರ ಕುಟುಂಬ ಈ ದಿನ ತಮ್ಮ ಒಂದು ಸನ್ಮಾನ ಈ ಒಂದು ತಮ್ಮ ಮಗ ಉನ್ನತ ಸ್ಥಾನ ಪಡೆದು ಈ ಭಾರತದ 6ನೇ ರ್ಯಾಂಕ್ ಪಡೆದ ಈ ಒಂದು ತಮ್ಮ ಒಂದು ಖುಷಿ ಸಂತೋಷ ಯಾವ ರೀತಿ ಅನಿಸ್ತಾ ಇದೆ? ಸರ್, ನನಗೆ ಇಲ್ಲಿ ಕೆಲಸ ಸೇರಿದ ವರ್ಷದಿಗೆ ಅವರು 1 ವರ್ಷ ಆಲ್ರೆಡಿ ಈ ಪ್ರಯತ್ನ ಮಾಡಿದರು. ಆಮೇಲೆ ಈ ಥರ ಒಂದೇ ಸಲ ಎಕ್ಸಾಮ್ ಪಾಸ್ ಆದಾಗ ಈ ಥರ ಒಂದು 2-3 ಮಾರ್ಕ್ಸಲ್ಲಿ ಹೋಯ್ತು. ಆವಾಗ ನಮ್ಮ ಮಾಲೀಕರು, ಅವ್ರ ಕುಟುಂಬದವರು, ಇಲ್ಲ ಸರ್ ಇನ್ನೂ ಪ್ರಯತ್ನ ಮಾಡಲಿ, ಅವ್ನಿಗೆ ಇಂಟ್ರೆಸ್ಟ್ ಇದೆ, ಓದ್ತಾರೆ, ಚೆನ್ನಾಗಿ ಮಾಡಲಿ, ಅವ್ನಿಗೆ ಇಂಟ್ರೆಸ್ಟ್ ಇದೆ, ಅವ್ನು ಯಾವತ್ತಾದ್ರೂ ಒಂದಲ್ಲ ಒಂದು ದಿವಸ ಅದನ್ನು ಪಾಸ್ ಮಾಡೇ ಮಾಡ್ತಾನೆ ಅಂತ ನಮ್ಮ ಮಾಲೀಕರು ಸುಮಾರು ಸಲ ನನಗೆ ಉತ್ತೇಜನ ನೀಡಿದ್ದಾರೆ. ಅದೇ ಪ್ರಕಾರ ನಾನು ಅವ್ರಿಗೂ ಅದೇ ಥರ ಹೇಳಿದ್ದೀನಿ. ಮಾಲೀಕರು, ಅವ್ರ ಮನೆಯವರು ಎಲ್ಲ ಹೇಳ್ತಾ ಇದ್ದಾರೆ, ನೀನು ಅದು ಮಾಡು. ನಮ್ಮ ಸಂಸ್ಥೆಯವರು, ನಮ್ಮ TM ಸಾರುಗಳು ಯಾರು ಇರ್ತಾಯಿದ್ರು ಅವರೆಲ್ಲ ಹೇಳ್ತಾಯಿದ್ರು, ಇಲ್ಲ ಸರ್ ಅವ್ರು ಪ್ರಯತ್ನ ಮಾಡಿದ್ರೆ ಅವನು ಆಗ್ತದೆ, ಒಳ್ಳೆ ಹುದ್ದೆಗೆ ಹೋದರೆ ಸಮಾಜದಲ್ಲಿ ಅವನನ್ನು ಸುಮಾರು ಜನಕ್ಕೆ ಸೇವೆ ಮಾಡ್ಬೋದು, ಉನ್ನತ ಹುದ್ದೆಯಲ್ಲಿದ್ದರೆ ಒಳ್ಳೆ ಅನುಕೂಲ ಆಗ್ತದೆ, ಎಲ್ರಿಗೂ ಒಳ್ಳೇದು ಮಾಡ್ಬೋದು ಅಂತ ಪ್ರೋತ್ಸಾಹ ನೀಡ್ತಾ ಇದ್ದೀನಿ ಸರ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅನೂಪ್ ರೆಡ್ಡಿ ಅಂತ. 2026ರ UPSC IFS ಪರೀಕ್ಷೆಯಲ್ಲಿ 6ನೇ ರ್ಯಾಂಕ್ ಗಳಿಸಿದ್ದೇನೆ. ಇದು ನಂದು 7ನೇ ವರ್ಷದ ಪ್ರಯತ್ನ. ಈ ಪ್ರಯತ್ನದಲ್ಲಿ ಮತ್ತು ಈ ಪರಿಶ್ರಮದಲ್ಲಿ ನನ್ನ ತಂದೆ ತಾಯಿಗಳು ಬೆನ್ನೆಲುಬಾಗಿದ್ರು. ಹಾಗೆ ನನ್ನ ಮೇಲೆ ಇಟ್ಟಿದ್ದ ನಂಬಿಕೆ ಹಾಗೂ ಎಷ್ಟು ವರ್ಷಗಳಾದರೂ ನನಗೆ ಈ ಥರ ಪ್ರಯತ್ನ ಮಾಡುವಂಥ ಒಂದು ಫ್ರೀಡಮ್ ಕೊಟ್ಟಿದ್ರು. ಸೊ ಅದರಿಂದನೇ ನಾನು ಆಗಿದ್ದೀನಿ. ಅಂಡು ಒಂದು ವಿಶೇಷವಾದ ವಿಷಯ ಏನಂದರೆ, ನಾನು ಈ ಜರ್ನಿಯಲ್ಲಿ 7 ವರ್ಷ ಹೇಗಿದ್ನೋ, ನಮ್ಮ ತಂದೆಯವರು ಕೂಡ ಶ್ರೀ ಆದಿತ್ಯ ಟ್ರ್ಯಾಕ್ಟರ್ಸ್ ಕಂಪನಿಯಲ್ಲಿ ಇದು 7ನೇ ವರ್ಷ. ಅವರು ಕೋವಿಡ್ ಟೈಮ್ನಲ್ಲಿ ಇಲ್ಲಿ ಜಾಯಿನ್ ಆದರು. ಅವ್ರ ಸೇಲ್ಸಲ್ಲಿ ಇರೋವಂಥ ಸ್ಕಿಲ್ಸ್ ಅದು ಇದೆಲ್ಲ ಮಾಲೀಕರಿಗೆ ಇಷ್ಟ ಆಗಿ ಅವರು ಈ ಟ್ರ್ಯಾಕ್ಟರ್ ಇದರಲ್ಲಿ
ತಮ್ಮದೇ ಆದ ಒಂದು ಇದು ಮಾಡ್ಕೊಂಡಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ನಾನು ಶ್ರೀ ಆದಿತ್ಯ ಟ್ರ್ಯಾಕ್ಟರ್ಸ್ ಮಾಲೀಕರಾದ ನಾರಾಯಣ ಸ್ವಾಮಿ ಸರ್ಗೆ ಅವ್ರ ಪೂರ ಕುಟುಂಬಕ್ಕೆ ಧನ್ಯವಾದಗಳನ್ನು ಹೇಳ್ತೀನಿ. ಅದೇ ತರ ಅವರ ಮಗಳಾದ ಇವರು ಕೂಡ ಗೌರ್ಮೆಂಟ್ ಎಕ್ಸಾಮ್ ಅನ್ನ ಪಾಸ್ ಮಾಡಲಿ ಅಂತ ನಾನು ಆಶಯಿಸ್ತೀನಿ. ಸೊ ಧನ್ಯವಾದ. ತಾವು ಈ ದಿನ ನಿಮ್ಮ ಒಂದು ಉನ್ನತ ಸ್ಥಾನ ಬರಬೇಕು, ಒಂದು ಉತ್ತೀರ್ಣದಲ್ಲಿ 6ನೇ ರ್ಯಾಂಕ್ ಪಡೆದು ಇಡೀ ಸಮಾಜದಲ್ಲಿ ಪ್ರಪಂಚದಲ್ಲಿ ತಮ್ಮ ಒಂದು ಕೋಲಾರ ಆದಿತ್ಯ ಮೋಟಾರ್ ಶೋರೂಮಲ್ಲಿ ನಿಮ್ಮ ತಂದೆ ಕೆಲಸ ಮಾಡುತ್ತಿದ್ದು ನಿಮ್ಮೊಂದು ಸೇವೆ ಸಮಾಜದಲ್ಲಿ ಜನರಿಗೆ ಯಾವ ರೀತಿ ಮುಂದುವರಿಸಿರಿ, ಯಾವ ರೀತಿ ಸಹಕಾರ, ಯಾವ ರೀತಿ ನಿಮ್ಮ ಶ್ರೇಯಸ್ಸು ಬೆಳೆಯಿತು? ಸರ್, ನಾವು ಒಂದು ಮಧ್ಯಮ ವರ್ಗದ ಕುಟುಂಬದಿಂದ ಬಂದಿದ್ದೇವೆ. ನಾವು ಎಷ್ಟೇ ಎತ್ತರಕ್ಕೆ ಬೆಳೆದರೂ ಕೂಡ ನಾವು ಬಂದ ಹಾದಿಯನ್ನು ಯಾವತ್ತೂ ಮರೆಯಬಾರದು. ಅದೇ ತರ ನಾನು ಮುಂದೆ ಸೇವೆಗೆ ಹೋದಾಗ ಇನ್ನಷ್ಟು ಜನ ಯಾರು ಒಂಥರ ವಲ್ನರಬಲ್ ಪೀಪಲ್ ಇರ್ತಾರೋ ಅವ್ರಿಗೆ ನಾನು ಸಹಾಯ ಮಾಡಿ ಅಟ್ಲೀಸ್ಟ್ ಅವ್ರಿಗೆ ಲೈವ್ಲಿಹುಡ್ ಕ್ರಿಯೇಟ್ ಮಾಡುವಂತ ಪ್ರಯತ್ನವನ್ನು ಮಾಡುತ್ತೇನೆ ಅಂತ ಹೇಳಲು ಇಚ್ಛಿಸ್ತೇನೆ. ಮತ್ತೆ ಇನ್ನೊಂದು ಮಾತು, ಈ ದಿನ ಈ ಒಂದು ಆದಿತ್ಯ ಶೋರೂಮಲ್ಲಿ ನಿಮ್ಮ ತಂದೆಯವರು ಕೆಲಸ ದುಡಿದು ಒಂದು ಮಾಲೀಕರ ನಾರಾಯಣಸ್ವಾಮಿ ಮತ್ತು ಅವ್ರ ಕುಟುಂಬ ಮತ್ತು ಸಿಬ್ಬಂದಿ ಮತ್ತು ಅವರ ಸಂಬಂಧಿಕರು ಎಲ್ಲರ ಈ ಸನ್ಮಾನ ಮಾಡ್ತಾ ಇದ್ದಾರಲ್ಲ, ಈ ಸನ್ಮಾನ ಒಂದು ಮೂಲ ಉದ್ದೇಶ ನಿಮ್ಮ ಒಂದು ಉನ್ನತ ಸ್ಥಾನ ಬೆಳೆಯಲು ಈ ದಿನ ನಿಮ್ಮ ಸಂತೋಷ, ನಿಮ್ಮ ತಂದೆ ತಾಯಿ ಒಂದು ಆಶೀರ್ವಾದ, ಮಾಲೀಕರ ಒಂದು ಆಶೀರ್ವಾದ ಯಾವ ರೀತಿ ಅನಿಸ್ತದೆ? ನೋಡಿದ್ರೆ ಬಹಳ ಖುಷಿ ಆಗತ್ತೆ. ನಮ್ಮ ತಂದೆ ಇಲ್ಲಿ ಈಗಾಗಲೇ 6 ವರ್ಷಗಳ ಕಾಲ ಇದು 7ನೇ ವರ್ಷ. ನೋಡಿದರೆ ಮಾಲೀಕರ ಹಾಗೂ ನಮ್ಮ ತಂದೆ ಮಧ್ಯ ಒಂದಿರುವಂತಹ ಬಾಂಧವ್ಯ ನಿಜವಾಗಲೂ ಒಂಥರ ಫ್ಯಾಮಿಲಿ ತರಾನೇ ಅನ್ಸುತ್ತೆ. ಪ್ರತಿಯೊಂದು ಹೆಜ್ಜೆಯಲ್ಲೂ ಅವರು ಕೊಟ್ಟ ಪ್ರೋತ್ಸಾಹ ಅಂಡ್ ಅದೇ ರೀತಿಯಲ್ಲಿ ಅವರ ಕುಟುಂಬದವರು ನಮ್ಮ ಕುಟುಂಬದ ಮೇಲೆ ಇಟ್ಟಿರುವಂತಹ ಒಂದು ಆ ಪ್ರೀತಿ ಬಾಂಧವ್ಯಗಳು ನಾನು ಚಿರಋಣಿ ಆಗಿರ್ತೀನಿ. ಅದರಲ್ಲೂ ಕಷ್ಟ ಕಾಲದಲ್ಲಿ ನಮ್ಮ ತಂದೆಯವರು ಇಲ್ಲಿ ಬಂದು ಕೆಲಸ ಮಾಡಿದಾಗ ಅವರು ನಮಗೆ ಒಂದು ಸಹಾಯ ಮಾಡಿದ್ದಾರೆ. ಅದನ್ನ ನಾನು ಯಾವತ್ತೂ ಮರೆಯೋದಿಲ್ಲ. ಸೊ ಅದನ್ನ ಹೇಳಕ್ಕೆ ಇಚ್ಛಿಸ್ತೀನಿ. ನಮಸ್ಕಾರಗಳು. ಇವತ್ತಿನ ಮುಖ್ಯ ಕಾರ್ಯಕ್ರಮ ಏನಂದರೆ, ನಮ್ಮ ಆದಿತ್ಯ ಗ್ರೂಪ್ನ ಸೇಲ್ಸ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇರ್ತಂಥ ಆಂಜನೇಯ ರೆಡ್ಡಿಯವರ ಮಗ ಅನೂಪ್ ರೆಡ್ಡಿ ಅನ್ನೋರು ಏನದಿ ಕೋರ್ಸು IFSO ಉತ್ತೀರ್ಣರಾಗಿ ನಮ್ಮ ಇಡೀ ಭಾರತದಲ್ಲೇ 6ನೇ ಸ್ಥಾನವನ್ನು ಗಳಿಸಿ ನಮ್ಮ ಕೋಲಾರ ಜಿಲ್ಲೆಗೆ ಒಂದು ಅತ್ಯುತ್ತಮವಾದ ಒಂದು ಕೊಡುಗೆ ಅಂತ ಹೇಳ್ಬೋದು. ಅದೇ ಥರ ಅವರ ಫ್ಯಾಮ್ಲಿಗೆಲ್ಲ ದೇವರು ಒಳ್ಳೇದು ಮಾಡಿ ಐಶ್ವರ್ಯ ಆರೋಗ್ಯ ಕೊಟ್ಟು ಅವ್ರನ್ನ ಕಾಪಾಡಲಿ ಅಂತೇಳಿ ನಾವು ಇವತ್ತು ಅವ್ರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಇಲ್ಲಿ ನಮ್ಮ ಆದಿತ್ಯ ಗ್ರೂಪ್ ವತಿಯಿಂದ ನಾವು ಇಲ್ಲಿ ನಮ್ಮ ಶೋರೂಮಲ್ಲೇ ಆಯೋಜಿಸಲಾಗಿದೆ. ಅವರು ಆ್ಯಕ್ಚುಲಿ ಇವಾಗ ಬೇರೆ ಕಡೆ ಒಂದು ಫಂಕ್ಷನ್ ಮುಗಿಸ್ಕೊಂಡು ಚಿನ್ಮಯ ಸ್ಕೂಲಲ್ಲಿ ಅವ್ರು ಓದಿದಂಥ ಸ್ಕೂಲಲ್ಲಿ ಮುಗಿಸ್ಕೊಂಡು ಇಲ್ಲಿ ಬಂದು ಮತ್ತೆ ಇವಾಗ ಶ್ರೀನಿವಾಸಪುರ ನಮ್ಮ ಮಾಸ್ಟರ್ಸ್ ಎಲ್ಲ ಸೇರಿಸಿ ಅವ್ರಿಗೆ ನೌಕರ ಭವನದಲ್ಲಿ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಇವಾಗ ಅವರು ಅಲ್ಲಿಗೆ ಹೋಗಬೇಕು ಅಂತ ಹೇಳಿ ಇಲ್ಲಿ ಬಂದಿದ್ದಾರೆ. ಅವ್ರಿಗೆ ದೇವರು ಇನ್ನೂ ಒಳ್ಳೆ ಇದು ಕೊಟ್ಟು ಒಳ್ಳೇದು ಮಾಡಲಿ ಅಂತೇಳಿ ನಾನು ಅವ್ರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇವತ್ತು ಏನು ನಮ್ಮ ಭಾರತ ದೇಶದಲ್ಲಿ IFS ಒಂದು ಪರೀಕ್ಷೆಯಲ್ಲಿ ಭಾರತ ದೇಶಕ್ಕೆ 6ನೇ ಸ್ಥಾನದಲ್ಲಿ ಪಾಸಾಗಿ ನಮ್ಮ ಕೋಲಾರ ಜಿಲ್ಲೆಯ ಕೋಲಾರ ತಾಲೂಕು ತೊಟ್ಲಿ ಗ್ರಾಮದ ಆಂಜನೇಯ ರೆಡ್ಡಿ ಹಾಗೂ ನಮ್ಮ ಅಕ್ಕವಾದ ಶೋಭಕ್ ಅವರ ಮಗನಾದ ಅನೂಪ್ ರೆಡ್ಡಿ ಈ ಒಂದು ಸ್ಥಾನಕ್ಕೆ ತುಂಬುವುದಕ್ಕೆ ಎಷ್ಟು ಕಷ್ಟಪಟ್ಟಿದೆ ಅಂದರೆ, ನಾನು ಈಗಾಗಲೇ ಇವ್ರ ಜೊತೆಯಲ್ಲಿ 15 ವರ್ಷ ಒಂದು ಟ್ರಾವೆಲ್ ಮಾಡಿದ್ದೀನಿ. ನಾವು ವಾರಕ್ಕೆ ಒಂದು 3-4 ಸಲ ಫೋನ್ ಮಾಡಿದಾಗ ನಮ್ಮ ಕುಟುಂಬದ ಬಗ್ಗೆ, ಮಕ್ಕಳ ಬಗ್ಗೆ ಪ್ರತಿ ಸಲ ಅದನ್ನು ನಾವು ಮಾತಾಡ್ತಾ ಇದ್ವಿ. ಏನು ಮಾಡಬೇಕು, ಮಕ್ಕಳು ಯಾವ ಥರ ಒಂದು ಜೀವನದಲ್ಲಿ ಮುಂದಕ್ಕೆ ಹೋಗಬೇಕು, ಅವ್ರ ನಡಿಗೆ ಏನು, ಅದ್ರ ಕಷ್ಟ ಏನು, ಪ್ರತಿ ಸಲ ಮಾತಾಡ್ತಾ ಇದ್ವಿ. ಈ ಒಂದು ಪರೀಕ್ಷೆಯಲ್ಲಿ ಇಷ್ಟೊಂದು ಸ್ಥಾನ ಪಡಬೇಕಂದ್ರೆ ನಮ್ಮ ಅಣ್ಣನ ಸ್ಥಾನದಲ್ಲಿದ್ದ ಆಂಜನೇಯ ರೆಡ್ಡಿ ಅವರು ತುಂಬ ಸ್ಟ್ರಗಲ್ ಆಗಿದ್ದಾರೆ. ಯಾಕಂತ ಹೇಳಿದ್ರೆ ಕೇವಲ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡಿ ಒಂದು ಉನ್ನತ ಸ್ಥಾನಕ್ಕೆ ಬೆಳೆಸಬೇಕಾದ್ರೆ ಮಕ್ಕಳನ್ನ ತುಂಬ ಸಮಸ್ಯೆ ಇಲ್ಲ. ಯಾಕಂದರೆ ಇವತ್ತು ಒಂದು SLC ಎಕ್ಸಾಮ್ ಆಗಲಿ, PUC ಎಕ್ಸಾಮ್ ಆಗಲಿ, ಮಕ್ಕಳನ್ನ ಓದಿಸ್ಬೇಕು, ಅವ್ರಿಗೆ ಪಾಸ್ ಮಾಡಿಸ್ಬೇಕಂದ್ರೆ ತಂದೆ ತಾಯಿಗಳು ಹೋಗ್ಬಿಟ್ಟು ಎಕ್ಸಾಮ್ ಸಮಯದಲ್ಲಿ ಆ ಸ್ಕೂಲ್ಗಳ ಹತ್ರ ಹೋಗಿ ಕಾಯೋರು, ಗೇಟ್ಗಳ ಹತ್ರ ಹೆಂಗೆ ಬರೋದನ್ನ ಹೆಂಗೆ ಬಂತ. ಆದರೆ ಮಗನ ಒಂದು ಕೆಲಸದಲ್ಲಿ ಇದ್ಕೊಂಡು ಪ್ರತಿದಿನ ಅವರಿಗೆ ಬೆನ್ನೆಲುಬಾಗಿ ನಿಂತು ಈ ಒಂದು ಹುದ್ದೆಯನ್ನು ಪಡ್ಕನ್ಸಿದ್ರೆ
ಮುಂದೆ ಅವರು ಮಾಡ್ತಕ್ಕಂಥ ಕೆಲಸ ಉತ್ತಮವಾಗಿರಬೇಕು, ಸಮಾಜ ಸೇವಕರಾಗಿರಬೇಕು, ಈ ಜಿಲ್ಲೆಗೆ ಒಬ್ಬ ಮಾದರಿ ಆಗಬೇಕು ಅಂತ ನನ್ನ ಅನಿಸಿಕೆ. ಅದೇ ರೀತಿಯಾಗಿ ನಮ್ಮ ಆದಿತ್ಯ ಟ್ರ್ಯಾಕ್ಟರ್ ಮಾಲೀಕರಾದ ಇವತ್ತು ಅವ್ರಿಗೊಂದು ಸನ್ಮಾನ ಮಾಡ್ಬೇಕಂತ ಹೇಳಿದ್ರೆ, ಯಾವುದೇ ಒಂದು ಖಾಸಗಿ ಕಂಪ್ನಿ ಕೆಲಸ ಮಾಡಿದ ಮಕ್ಕಳಿಗೆ ಯಾರು ಸನ್ಮಾನ ಆಗಲಿ ಒಂದು ಸಹಾಯ ಆಗಲಿ ಮಾಡೋಕ್ಕೆ ಮುಂದಕ್ಕೆ ಬರಲ್ಲ. ಆದರೆ ಅವರಿಗೆ ಆ ಭಗವಂತನು ಅಂತ ಒಂದು ಗುಣವನ್ನು ಕೊಟ್ಟಿದ್ದಾರೆ, ಸಮಾಜ ಸೇವೆ ಮಾಡಬೇಕು, 4 ಜನಕ್ಕೆ ನಾನೊಂದು ಕೈ ಚಾಚಿ ಕೊಡ್ಬೇಕು ಅವ್ರು ಏನಾದ್ರು ಅಂತ. ಆ ಥರ ಇವತ್ತು 4 ಜನ ಕರೆಸಿ ನಮ್ಮ ಎಲ್ಲ ಏನು ಇದೆಯಲ್ಲ ನಮ್ಮ ಫ್ಯಾಮಿಲಿ ಜೊತೆ ಸೇರಿ ಒಂದು ಸನ್ಮಾನ ಮಾಡಿ ನಾನು ಒಂದು ಅವ್ರಿಗೇನು ಕೊಡ್ಬೇಕು ಕೊಡುಗೆ ಅಂತೇಳಿ ಇವತ್ತು ಆದಿತ್ಯ ಟ್ರ್ಯಾಕ್ಟರ್ಸ್ನಿಂದ ಅವರ ಕುಟುಂಬ ಎಲ್ಲ ಸೇರಿ ಒಂದು ಸನ್ಮಾನ ಮಾಡಿ, ಚಿಕ್ಕದೊಂದು ಸನ್ಮಾನ ಮಾಡಿ ನಮ್ಮ ಮುಂದುಗಡೆ ಎಲ್ಲರೂ ಸಂತೋಷವಾಗಿ ಮುಂದಕ್ಕೆ ಚೆನ್ನಾಗಿ ಇರಬೇಕಂತೇಳಿ ಒಂದು ಆಸೆ ನಾಮಕರಣ ನಿಲ್ಲಿಸ್ತಾ ಇದ್ದೀನಿ.